ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧ ಔಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಃ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಜೇನುತುಪ್ಪ ಹೀಟೋ ಕೋಲ್ಡು, ಇದೊಂದು ಕೆಲವರಿಗೆ ಅನುಮಾನ ಇದೆ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಜೇನುತುಪ್ಪದ ಬಗ್ಗೆ ಸವಿವರವಾಗಿ ತಮಗೆ ಮಾಹಿತಿ ಕೊಡ್ತೀನಿ. ಆಯುರ್ವೇದದಲ್ಲಿ ಜೇನುತುಪ್ಪವನ್ನು ಮಧು ಅಂತ ಕರೀತಾರೆ. ಈ ಜೇನುತುಪ್ಪ, ಹನಿ, ಇದನ್ನು ಯಾವ ರೀತಿ ನಾವು ಉಪಯೋಗಿಸ್ಬೇಕು, ಇದರ ಗುಣ ಏನು, ಲಕ್ಷಣಗಳೇನು, ಇದರ ಒಂದು ಕೆಲಸ ಏನು, ಈ ಎಲ್ಲ ವಿಷಯವನ್ನು ಇವತ್ತಿನ ಸಂಚಿಕೆಯಲ್ಲಿ ಸವಿವರವಾಗಿ ತಮಗೆ ತಿಳಿಸ್ಕೊಡ್ತೀನಿ. ಜೇನುತುಪ್ಪ ಟೇಸ್ಟ್, ರಸ ಬಂದು ಇದು ಮಧುರ ರಸ, ಸಿಹಿ ಪ್ರಧಾನವಾಗಿರ್ತದೆ. ಅನುರಸ ಅಂದರೆ ಆಫ್ಟರ್ ಟೇಸ್ಟ್ ಯಾವ ಇರ್ತದೆ ಅಂತಂದರೆ ಕಷಾಯ ಅನುರಸ. ಇದು ತಿಂದ ನಂತರ ಸ್ವಲ್ಪ ಸಮಯದ ನಂತರ ಇದು ಒಗರಾಗಿ ಕಾಣ್ತದೆ, ಆಸ್ಟ್ರಿಂಜೆಂಟ್ ಇರ್ತದೆ. ಹಾಗೂ ಇದರ ಒಂದು ಗುಣ, ಇದರ ಕ್ವಾಲಿಟಿ ಯಾವುದು ಅಂತಂದರೆ ಲಘು ರೂಕ್ಷ ಗುಣ, ದೇಹವನ್ನು ಹಗುರ ಮಾಡ್ತದೆ. ಹಾಗೂ ರೂಕ್ಷ ಗುಣ, ಡ್ರೈ ಮಾಡೋವಂಥ ಒಂದು ಶಕ್ತಿ ಇದರಲ್ಲಿದೆ. ಹಾಗೂ ಇದರ ಒಂದು ವೀರ್ಯ, ಪೊಟೆನ್ಸಿ, ಶೀತವೀರ್ಯ, ಇದು ಶೀತ ಪ್ರಧಾನವಾದ ಒಂದು ಔಷಧಿ. ಹಾಗೂ ಇದರ ಒಂದು ವಿಪಾಕ ಅಂದರೆ ಆಫ್ಟರ್ ಡೈಜೆಷನ್ ಏನು ಎಫೆಕ್ಟ್ ಇರ್ತದೆ ಅಂದರೆ ಮಧುರ ವಿಪಾಕ, ಸ್ವೀಟ್ ಇರ್ತದೆ. ಹಾಗೂ ಇದರ ಒಂದು ಕಾರ್ಯ, ಕರ್ಮ ಅಂದರೆ ಫಂಕ್ಷನ್, ಪ್ರಮುಖವಾಗಿ ಇದರ ಫಂಕ್ಷನ್ ಏನು ಅಂತಂದರೆ ಕಫಹರ, ದೇಹದಲ್ಲಿ ಶೇಖರಣೆಯಾಗಿರತಕ್ಕಂತಹ ಕೆಟ್ಟ ಕಫವನ್ನು ಕಡಿಮೆ ಮಾಡ್ತದೆ, ನಿರ್ಮೂಲನೆ ಮಾಡ್ತದೆ. ಹಾಗೂ ಪಿತ್ತವನ್ನು ಬ್ಯಾಲೆನ್ಸ್ ಮಾಡ್ತದೆ, ಬ್ಯಾಲೆನ್ಸ್ ಪಿತ್ತವನ್ನು ಸಮಸ್ಥಿತಿಯಲ್ಲಿ ಇಡ್ತದೆ. ಹಾಗೂ ನಾವೇನಾದರೂ ಇದನ್ನು ಹೆಚ್ಚಾಗಿ ಉಪಯೋಗಿಸ್ತು ಅಂತಂದರೆ ವಾತವೃದ್ಧಿ, ವಾಯು ಹೆಚ್ಚಾಗಿ ಆಗ್ತದೆ. ಹಾಗೂ ಇದರ ಒಂದು ಪ್ರಮುಖ ಒಂದು ಕಾರ್ಯ ಏನು ಅಂತಂದರೆ ಲೇಖನ ಕರ್ಮ. ಲೇಖನ ಅಂದರೆ ಸ್ಕ್ರೇಪಿಂಗ್ ಅಂತಂದರೆ ನೀವು ಐಸ್ ಕ್ರೀಮ್ನ ಯಾವ ರೀತಿ ನೀವು ಸ್ಕೂಪಲ್ಲಿ ಹಿಂಗೆ ಕೆರಿತೀರೋ, ತೆಗಿತೀರೋ, ಅದೇ ರೀತಿ ದೇಹದಲ್ಲಿ ರಕ್ತನಾಳಗಳಲ್ಲಿ ಶೇಖರಣೆ ಆಗಿರ್ತಕ್ಕಂತಹ ಕೆಟ್ಟ ಕೊಲೆಸ್ಟ್ರಾಲ್ನ ತೆಗೆಯುವಂಥ ಶಕ್ತಿ ಈ ಮಧು ಅಥವಾ ಹನಿ ಅಥವಾ ಜೇನುತುಪ್ಪದಲ್ಲಿ ಇದೆ. ಹಾಗಾಗಿ ಇದನ್ನು ಔಷಧಿಯಾಗಿ ಆಯುರ್ವೇದದಲ್ಲಿ ಉಪಯೋಗಿಸ್ತಾರೆ. ಹಾಗಾದರೆ ನಾವು ಮಧುನ ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕಾಗ್ತದೆ. ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಕೆಲವೊಂದು ನಿಷಿದ್ಧ ಇದೆ ಆಯುರ್ವೇದದಲ್ಲಿ. ಆ ಮಧು, ಈ ಒಂದು ಜೇನುತುಪ್ಪವನ್ನು ಯಾವ ರೀತಿ ಉಪಯೋಗಿಸಬಾರ್ದು ಅಂತ ಫಸ್ಟ್ ಹೇಳಿ ನಾವು ತಿಳ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಜೇನುತುಪ್ಪವನ್ನು ಬಿಸಿ ಮಾಡಬೇಡಿ. ಬಿಸಿ ಮಾಡ್ತು ಅಂದರೆ ಇದು ವಿಷವಾಗಿ ಪರಿವರ್ತನೆ ಆಗ್ತದೆ. ಹಾಗೂ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ನಾವು ತೂಕ ಕಡಿಮೆ ಆಗಬೇಕು, ವೆಯ್ಟ್ ಮ್ಯಾನೇಜ್ಮೆಂಟಲ್ಲಿ ನಾವು ಒಬೆಸಿಟಿ ಇದ್ದೀವಿ ಅಂದ್ಬಿಟ್ಟು ಕುದಿಯೋ ನೀರಿಗೆ ಅಥವಾ ಬಿಸಿ ಬಿಸಿ ನೀರಿಗೆ ಜೇನುತುಪ್ಪ ಹಾಕ್ತಾರೆ. ಯಾವುದೇ ಕಾರಣಕ್ಕೂ ಈ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಇದು ವಿರುದ್ಧ ಆಹಾರವಾಗಿ ಪರಿವರ್ತನೆ ಆಗ್ತದೆ, ದೇಹದಲ್ಲಿ ಹಲವಾರು ಸಮಸ್ಯೆಗಳನ್ನು ತಂದು ಕೊಡ್ತದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಬಿಸಿ ನೀರಿಗೆ ಜೇನುತುಪ್ಪವನ್ನು ಹಾಕಬೇಡಿ. ಹಾಗೂ ಸಮ ಪ್ರಮಾಣದಲ್ಲಿ ತುಪ್ಪ, ಜೇನುತುಪ್ಪವನ್ನು ಯಾವುದೇ ಕಾರಣಕ್ಕೂ ಮಿಶ್ರಣ ಮಾಡಬೇಡಿ. ಆ ಥರ ಆಯಿತು ಅಂತಂದರೆ ಇದು ವಿರುದ್ಧ ಆಹಾರವಾಗಿ ದೇಹದಲ್ಲಿ ಕಾಣಿಸ್ಕೊಳ್ತದೆ, ಹಲವಾರು ಸಮಸ್ಯೆಗಳನ್ನ ತಂದೊಡ್ತದೆ. ಹಾಗಾದರೆ ನಾವು ಯಾವ ರೀತಿ ಉಪಯೋಗಿಸ್ಬೇಕು ಜೇನುತುಪ್ಪನ ಅಂತಂದರೆ ಈ ಒಂದು ಕಫಹರ, ಈ ಒಂದು ವೆಯ್ಟ್ ಮ್ಯಾನೇಜ್ಮೆಂಟಲ್ಲಿ ತೂಕ ಕಡಿಮೆ ಆಗೋದಕ್ಕೆ, ಒಬೆಸಿಟಿ ಕಡಿಮೆ ಆಗಬೇಕು ಏನು ಮಾಡಬೇಕು ಅಂತಂದರೆ ಪ್ರತಿದಿನ ಬೆಳಗ್ಗೆ ಉಗುರು ಬೆಚ್ಚಿನ ನೀರಲ್ಲಿ, ವಾರ್ಮ್ ವಾಟರಲ್ಲಿ 1 ಚಮಚ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಚೆನ್ನಾಗಿ ಕಲ್ಕೊಂಡು ಕುಡಿಯೋದ್ರಿಂದ, ಖಾಲಿ ಹೊಟ್ಟೆಗೆ ಸೇವನೆ ಮಾಡೋದ್ರಿಂದ ದೇಹದಲ್ಲಿರ್ತಕ್ಕಂಥ ಕೆಟ್ಟ ಕೊಲೆಸ್ಟ್ರಾಲ್, ಕೊಬ್ಬಿನಂಶ ಕರಗ್ತಾ ಬರ್ತದೆ, ವೆಯ್ಟ್ ಮ್ಯಾನೇಜ್ಮೆಂಟ್ ಆಗ್ತದೆ, ತೂಕ ನಿರ್ವಹಣೆಯಲ್ಲಿ ಸಹಕಾರಿಯಾಗಿದೆ. ಇನ್ನು 1 ಚಮಚ ಜೇನುತುಪ್ಪಕ್ಕೆ ಶುಂಠಿಯನ್ನು ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ ರೆಸ್ಪಿರೇಟರಿ ಪ್ರಾಬ್ಲಮ್ಗಳನ್ನ ನೀವು ದೂರ ಮಾಡ್ಕೋಬಹುದು. ಶೀತ, ನೆಗಡಿ, ಕೆಮ್ಮು, ರೈನೈಟಿಸು, ಸೈನೋಸೈಟಿಸು, ಈ ಅಲರ್ಜಿಕ್ ರೈನೈಟಿಸ್ ಇರ್ಬೋದು, ಅಸ್ತಮ ಇರ್ಬೋದು, ಈ ಒಂದು ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು, ಕೆಮ್ಮು, ಶೀತ, ಇವೆಲ್ಲದು ಪರಿಹಾರ ಆಗ್ತದೆ. ಇನ್ನು 1 ಚಮಚ ಜೇನುತುಪ್ಪ ಜೊತೆಗೆ ಆಮಲಕ್ಕಿ, ನಲ್ಲಿಕಾಯಿನ ನೀವು ಮಿಶ್ರಣ ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ದೇಹದ ಇಮ್ಯುನಿಟಿ ಲೆವೆಲ್, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ವೀಕ್ನೆಸ್ ಕಡಿಮೆ ಆಗ್ತದೆ, ಸ್ಟ್ರೆಂತ್ ಬರ್ತದೆ. ಹಾಗೂ ಆರೋಗ್ಯದಿಂದ ಇರಲು ತುಂಬಾ ಸಹಕಾರಿಯಾಗಿದೆ. ಆದ್ದರಿಂದ ಔಷಧಿಯಾಗಿರ್ತಕ್ಕಂತಹ ಈ ಒಂದು ಜೇನುತುಪ್ಪವನ್ನು ಯಾವ ರೀತಿ ಉಪಯೋಗಿಸ್ಬೇಕು, ಇದರ ರಸ, ಗುಣ, ವೀರ್ಯ, ವಿಪಾಕ ಅಂತಂದರೆ ಇದರ ಕ್ವಾಲಿಟೀಸ್ ಏನು, ಇದರ ಟೇಸ್ಟ್ ಏನು, ಹಾಗೂ ಇದರ ಒಂದು ಲಕ್ಷಣಗಳೇನು, ಈ ಎಲ್ಲ ವಿಷಯವನ್ನು ಹಾಗೂ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ತಮಗೆ ಸವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಆದ್ದರಿಂದ ಮಧು ಅಥವಾ ಜೇನುತುಪ್ಪವನ್ನು ಈ ರೀತಿ ನೀವು ಉಪಯೋಗಿಸಿದ್ರೆ
ನೀವು ಆರೋಗ್ಯದಿಂದ ಇರ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.